ಹಾಯ್ ಫ್ರೆಂಡ್ಸ್. ಎಲ್ಲರಿಗೂ ಅನಂತ್ ಎಜುಕೇಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕ್ವಶನ್ ನಂಬರ್ 1 ಮ್ಯಾಥಮೆಟಿಕ್ಸ್ ಪೇಪರ್ 2 ಪ್ರಾಬ್ಲಮ್ ಮಾಡಿದೆ. ಈ ವಿಡಿಯೋದಲ್ಲಿ ಪೇಪರ್ 2ದಲ್ಲೇ ಸೆಕೆಂಡ್ ಕ್ವಶನ್ನು. ದ ಮೀನ್ ಏಜ್ ಆಫ್ 5 ಚಿಲ್ಡ್ರನ್ ಆಫ್ ಎ ಫ್ಯಾಮಿಲಿ ಈಸ್ 14 years. The 4 of them are 8, 13, 15 and 18 years respectively. Then the age of the 5th child is. ಕ್ವಶನ್ ನೋಡಿ, ಏಜಸ್ ಮೇಲೆ ಕೇಳಿದ್ದಾರೆ, ಪ್ರಾಬ್ಲಮ್ಸ್ ಆನ್ ಏಜ್ ಆ್ಯಂಡ್ ಆಲ್ಸೋ ಇಲ್ಲಿ ಮೀನ್ ಕೂಡ ಮೆನ್ಷನ್ ಮಾಡಿದ್ದಾರೆ 14 ವರ್ಷ ಅಂತ. ನೋಡಿ, 5 ಜನ ಮಕ್ಕಳಿದ್ದಾರೆ, ಅದರಲ್ಲಿ 4 ಜನದ ಏಜ್ ಕೊಟ್ಟಿದ್ದಾರೆ. 8 ವರ್ಷ, 13 ವರ್ಷ, 15 ವರ್ಷ, 18 ವರ್ಷ. ಇನ್ನು ಒಂದು ಮಗುವಿಂದು ಏಜ್ ಗೊತ್ತಿಲ್ಲ. ಓಕೆನಾ? ಆ ಏಜ್ನ ಕಂಡಿಡಿರಿ. 5th ಚೈಲ್ಡ್ದು ಏಜ್ ಕಂಡಿಡಿರಿ. 4 ಜನದ ಚೈಲ್ಡ್ದು ಕೊಟ್ಟಿದ್ದಾರೆ ಏಜ್, 5th ಚೈಲ್ಡ್ದು ಏಜ್ ಕಂಡಿಡಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಬಂದು 16 years, ಆಪ್ಷನ್ ಬಿ 10 years, ಆಪ್ಷನ್ ಸಿ 17 years, ಆಪ್ಷನ್ ಡಿ 12 years. ನೋಡಿ, ಮೀನ್ ಅಂದ್ರೇನು? ಸೊಲ್ಯೂಷನ್ ನೋಡೋಣ ಇಲ್ಲಿ ನಾವು. ದ ಮೀನ್ ಏಜ್ ಆಫ್ 5 ಚಿಲ್ಡ್ರನ್. ಮೀನ್, ಲೆಟ್ಸ್ ಸೇ ಎ ಬಿ ಸಿ ಡಿ ಇ ಆರ್ ದ 5 childrens. ಆವ್ರೇಜ್ ಕೂಡ, ಆವ್ರೇಜ್ ಇನ್ ಲೈಕ್ ಮೀನ್ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 14 years ಕೊಟ್ಟಿದ್ದಾರೆ. ಏನು? ಮೀನ್ ಏಜ್ ಆಫ್ ದೀಸ್ 5 children ಈಸ್ ಈಕ್ವಲ್ ಟು 14 years ಕೊಟ್ಟಿದ್ದಾರೆ. ಸೊ ನಮಗೆ ಎಲ್ರದ್ದು ಟೋಟಲ್ ಏಜ್ ಬಂದ್ಬಿಟ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 14 70 ವರ್ಷ. ಅಂದರೆ ಈ 5 ಜನದ್ದು ಟೋಟಲ್ ಏಜ್ ಬಂದು 70 ವರ್ಷ. 5 ಮಕ್ಕಳದು ಟೋಟಲ್ ಏಜ್ 70 ವರ್ಷ. ಆಲ್ರೆಡಿ ಒಬ್ಬೊಬ್ರದ್ದು ಕೊಟ್ಟಿದ್ದಾರೆ ನಮಗೆ. 5th ಚೈಲ್ಡಿಂದ ಗೊತ್ತಿಲ್ಲ. 8 ಪ್ಲಸ್ 13 ಪ್ಲಸ್ 15 ಪ್ಲಸ್ 18 ಪ್ಲಸ್ ಇ ಅನ್ನೋದು 5th ಚೈಲ್ಡು, ಏಜ್ ಗೊತ್ತಿಲ್ಲ, ಈಸ್ ಈಕ್ವಲ್ ಟು 70 years. ಓಕೆ, ಸೊ ಇದು ಗೊತ್ತಿಲ್ಲ. ಸೊ ಹಾಗೆ ಇದನ್ನೆಲ್ಲ ಕೂಡಿ ನೀವು ಲೈಕ್ ಫಸ್ಟ್ 4 ಚಿಲ್ಡ್ರನ್ಸ್ದು ಏಜ್ ಕೂಡಿದ್ರೆ, ಸೊ 8 ಪ್ಲಸ್ 13 ಎಷ್ಟು? 21. 21 ಪ್ಲಸ್ 15 30, 36. 36 ಪ್ಲಸ್ 18, 6 ಪ್ಲಸ್ 8 14, 3 ಪ್ಲಸ್ 2 5. ಅಂದರೆ 54 ಪ್ಲಸ್ ಇ ಈಸ್ ಈಕ್ವಲ್ ಟು 70 years. ನಮಗೆ 5th ಚೈಲ್ಡಿನ ಏಜ್ ಬೇಕು. ಸೊ ಇ ಈಸ್ ಈಕ್ವಲ್ ಟು 70. ಇದು ಈ ಕಡೆ ಬಂದರೆ -54. ಸೊ ಇ ಈಸ್ ಈಕ್ವಲ್ ಟು 70 - 54 ಎಷ್ಟಾಗುತ್ತೆ? 10ಅಲ್ಲಿ 4 ಹೋದರೆ 6, ಅಗೇನ್ 6ಅಲ್ಲಿ 5 ಹೋದರೆ 1 ಬರುತ್ತೆ. ಸೊ 5th ಚೈಲ್ಡ್ದು ಏಜ್ ಬಂದ್ಬಿಟ್ಟು 16 years. ಆಪ್ಷನ್ ನೋಡಿ, ಆಪ್ಷನ್ ಎ 16 years, ಆಪ್ಷನ್ ಬಿ 10 years, ಆಪ್ಷನ್ ಸಿ 17 years, ಆಪ್ಷನ್ ಡಿ 12 years. ಸೊ ಕರೆಕ್ಟ್ ಆನ್ಸರ್ ಈಸ್ 16 years. ಸೊ ಗೊತ್ತಾಯ್ತಲ್ವಾ? ಅಂದರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮೀನ್ ಏಜ್ ಆಫ್ 5 children ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 14 years. ನಾವು ಲೈಕ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇದು ಟೋಟಲ್ ಏಜ್ 5 ಚಿಲ್ಡ್ರನ್ಸ್ದು ನೋಡಿದ್ರೆ 14 70 ವರ್ಷ. ಸೊ ಆಲ್ರೆಡಿ 4 ಮೆಂಬರ್ಸು ನಮಗೆ ಏಜಸ್ ಕೊಟ್ಟಿದ್ದಾರೆ. 5ನೇ ಚೈಲ್ಡ್ದು ಏಜ್ ಗೊತ್ತಿಲ್ಲ. ಸೊ ಹಾಗಾಗಿ 5ನೇ ಚೈಲ್ಡ್ದು ಏಜ್ ಬಂದ್ಬಿಟ್ಟು 70. ಈ 4 ಮೆಂಬರ್ಸ್ದು ಏಜ್ ಮೈನಸ್ ಮಾಡಿದ್ರೆ ಇ ಈಸ್ ಈಕ್ವಲ್ ಟು 70 - 54 ಈಸ್ ಈಕ್ವಲ್ ಟು 16 years. ಓಕೆನಾ? ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ನಾನು ಇದು ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿರೋದು. ಸೊ ಹಾಗಾಗಿ ನಾವು ನೆಕ್ಸ್ಟು ಒಂದೊಂದೇ ಪ್ರಾಬ್ಲಮ್ ಮಾಡಿದ್ರೆ ನಿಮಗೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಒಂದು ಪ್ರಾಬ್ಲಮ್ನೇ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಆಲ್ಸೋ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಹ್ಯಾವ್ ಎ ನೈಸ್ ಡೇ.